ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಇವತ್ತು ಫ್ರೈಡೇ ಪ್ಲಸ್ ಅಮಾವಾಸ್ಯೆ ಎರಡೂ. ಸೊ ಇವತ್ತು ಪೂಜೆ ವಿಡಿಯೋ ಇರುತ್ತೆ. ಆ್ಯಂಡ್ ಗೈಸ್, ಇವತ್ತು ನಾನು ಕೊಡುವಂತಹ ಇನ್ಫಾರ್ಮೇಷನ್ಸ್ ಆ್ಯಂಡ್ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬಾರ್ದು, ಓಕೆನಾ? ಸೊ ಆಲ್ರೆಡಿ ನೋಡ್ಬೋದು ನೀವು, ದೇವ್ರ ಮನೆ ಆಲ್ಮೋಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಫೋಟೋಗಳಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಇನ್ನು ದೇವ್ರ ಪಾತ್ರೆಗೆ ಲೈಕ್ ಬತ್ತಿ ಹಾಕಿ ಎಣ್ಣೆ ಹಾಕಿ ಅದು ರೆಡಿ ಮಾಡಬೇಕು. ಸೊ ಈಗ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಬಟ್ಟೆ ಮಿಷಿನ್ಗೆ ಹಾಕೋದೇ ಆಗೋಯ್ತು. ಬಿಕಾಸ್ ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಅಮಾವಾಸ್ಯೆ ದಿನ ಮನೆ ಆಲ್ಮೋಸ್ಟ್ ಕ್ಲೀನ್ ಇರಬೇಕು ನನಗೆ. ಸೊ ಕ್ಲೀನ್ ಇದ್ದರೆ ಒಂಥರ ಸ್ಯಾಟಿಸ್ಫೈ ಪೂಜೆ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಇವತ್ತು ಪೂಜೆಗೆ ಅಂತ ಹೇಳಿ ಬಾಳೆಹಣ್ಣು, ನಿಂಬೆಹಣ್ಣು ಎಲ್ಲ ತರಿಸಿದ್ದೀನಿ. ಸೊ ದೃಷ್ಟಿ ತೆಗಿಯೋಕ್ಕೆ. ಆ್ಯಂಡ್ ಆಲ್ಸೋ ಬಾಳೆಹಣ್ಣು, ಎಲೆ ಕಳಶಕ್ಕೆ ಅದು ಎಲ್ಲ ತರಿಸಿದ್ದೀನಿ. ಸೊ ಇದು ಒಂದು ನಿಂಬೆಹಣ್ಣಿಂದ ನಮ್ಮ ಮನೆಗೆ ಬಿದ್ದಿರ್ತಕ್ಕಂಥ ಕೆಟ್ಟ ದೃಷ್ಟಿಯನ್ನು ತೆಗಿಬೋದು ಅಂತಾದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆ ಏನು ಕಂಪ್ಲೀಟ್ ವಿಡಿಯೋನ ನೋಡಿ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಗೈಸ್ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡೋಣ. ಇನ್ನು ಇವತ್ತು ಪರ್ಯಂತ್ ಲಂಚ್ ಬಾಕ್ಸ್ಗೆ ನೆನ್ನೆ ಚಪಾತಿ ಮಾಡಿದ್ನ, ಇವತ್ತೂ ನಂಗೆ ಚಪಾತಿ ಬೇಕು ಅಂತ ಒಂದೇ ಹಠ. ಸರಿ, ಇವತ್ತು ಚಪಾತಿ ಮಾಡಿ ಏನು ಮಾಡೋಣ ಅಂತ ಅಂದರೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ನೆನಪಾಯಿತು. ಸರಿ ಅಂತ ಹೇಳಿ ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ. ನನ್ನ ಮಗನಿಗೆ ದೋಸೆ, ಪಡ್ಡು, ಇಡ್ಲಿ, ಆಮೇಲೆ ಈ ಥರ ಚಪಾತಿ, ಗೋಧಿ ಹಿಟ್ಟಿದ ಚಪಾತಿ, ಪೂರಿ ಈ ಥರದಾದರೆ ನೀಟಾಗಿ ಲಂಚ್ ಬಾಕ್ಸನ್ನು ಖಾಲಿ ಮಾಡ್ಕೊಂಬರ್ತಾನೆ. ಸೊ ರೈಸ್ ಐಟಮ್ ಲೈಕ್ ಇವಾಗ ಬಿಸಿಬೇಳೆ ಬಾತ್, ಪಲಾವು, ಟೊಮೊಟೊ ಬಾತ್, ಗೀ ರೈಸ್ ಈ ಥರ ಏನಾದರೂ ರೈಸ್ ಐಟಮ್ಸ್ ಏನಾದರೂ ಪ್ಯಾಕ್ ಮಾಡಿ ಕಳಿಸಿದ್ರೆ ಡೆಫಿನೆಟ್ಲಿ ಬಾಕ್ಸಲ್ಲಿ ಸ್ವಲ್ಪನಾದರೂ ಉಳಿಸ್ಕೊಂಡು ಬಂದಿರ್ತಾನೆ. ಸೊ ಇನ್ನು ನಾನು ಲೈಕ್ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟ್ ಮುಗಿಸ್ಕೋತೀನಿ. ಬಿಕಾಸ್ ಮೊದಲೆಲ್ಲ ನಾನು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೆ. ಬಟ್ ಈಗ ನನಗೆ ಲೈಕ್ ಸರ್ಜರಿ ಆದಾಗಿಂದ ನನಗೆ ಉಪವಾಸ ಇರೋಕ್ಕಾಗೋದಿಲ್ಲ. ಆ್ಯಂಡ್ ಇದ್ದೀನಿ ಅಂತ ಅಂದ್ರೂ ನನಗೆಲ್ಲ ಕಣ್ಣು ಮಂಜಾಗೋದು, ಸುಸ್ತಾಗೋದು, ಸಡನ್ನಾಗಿ ತಲೆ ಚಕ್ರ ಬರೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಯಾಕಪ್ಪ ರಿಸ್ಕ್ ತಗೊಳ್ಳೋದು, ದೇವ್ರಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಅಲ್ವಾ. ಸೊ ಅದಕ್ಕೆ ಫಸ್ಟು ಟಿಫನ್ ಮಾಡಿ ಅದಾದಮೇಲೆ ಈಗ ಕಳಶ ಅಂದರೆ ನೆನ್ನೆ ಎಲ್ಲನೂ ನಾನು ದೀಪಕ್ಕೆ ಎಣ್ಣೆ ಹಾಕೋದಾಗಲಿ, ಅರ್ಶಿನ ಕುಂಕುಮ ಎಲ್ಲ ಇಡೋದು ನೆನ್ನೆ ನೈಟೇ ನಾನು ಮಾಡಿಕೊಂಡೆ. ಬಟ್ ಇವತ್ತು ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಕಳಶ ಪ್ರತಿಷ್ಠಾಪನೆ ನಾವು ಬೆಳಗ್ಗೆನೇ ಮಾಡಬೇಕು. ಸೊ ಯೂಶ್ವಲಿ ನಾನು ಹೇಗೆ ಕಳಶ ಪ್ರತಿಷ್ಠಾಪನೆ ಮಾಡ್ತೀನಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಈಗ ತುಂಬ ಜನ ಹೊಸದಾಗಿ ನೋಡೋರು ಇರ್ತೀರಲ್ವಾ, ಸೊ ಅದಕ್ಕೆ ಅಂತ ಹೇಳಿ ಇವಾಗೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಕಳಶದಲ್ಲಿ ಎಲೆ ನಾವೇನು ಇಡ್ತೀವಲ್ಲ ಅದನ್ನು ನೀಟಾಗಿ ತೊಳೆದಿಟ್ಕೊಳ್ಳಿ. ಸೊ ಫಸ್ಟಿಗೆ ಕಳಶದ ಚೊಂಬಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಒಂದು ಹೂವು ಈ ಥರ ಹಾಕಿ. ನಿಮ್ಗೆ ಇದು ಯಾವುದೂ ಇಲ್ಲ ನನ್ನ ಹತ್ರ ಹಾಕೋಕ್ಕೆ, ಮನೇಲಿ ಅಕ್ಷತೆ ಇಲ್ಲ, ಹೂವನೂ ಇಲ್ಲ ಅಕ್ಕ, ಏನು ಮಾಡೋದು? ಬರೀ ಅರಿಶಿನ ಕುಂಕುಮ ಹಾಕಿದ್ರೂ ಪರವಾಗಿಲ್ಲ, ಹಾಗೆಯೇ ಕಳಶ ಪ್ರತಿಷ್ಠಾಪನೆ ಮಾಡಬಹುದು. ಬಟ್ ಅಕ್ಷತೆ, ಹೂವು ಅದೆಲ್ಲ ಹಾಕೋದ್ರಿಂದ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಆದಾಗೆ ಅಂತ ಹೇಳಿ ಭಾವಿಸ್ಬೋದು. ಸೊ ಹಾಗಾಗಿ ಈಗ ನಾನಿಲ್ಲಿ ಕಳಶದ ಅಲಂಕಾರವನ್ನು ಮಾಡ್ತಾ ಹೋಗ್ತೀನಿ. ಸೊ ಹಾಗೆಯೇ ನಿಮ್ಗೆ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನು ಸಹ ಕೊಡ್ತೀನಿ. ಯೂಶ್ವಲಿ ನಮ್ಮ ಹಳ್ಳಿಗಳಲ್ಲಿ, ನಾನಿರೋದು ವಿಲೇಜ್ ಲೈಫ್, ಅದೇ ಥರನೇ ನಮ್ಮದು. ಸೊ ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಬಟ್ಟೆ ಅಂಗಡಿ ಇಲ್ಲ. ಸೊ ಈ ಥರ. ಸೊ ನೀವು ಕೇಳಿದ್ರೆ ಇದು ವಿಯರ್ಡ್ ಅನಿಸ್ಬೋದು, ಬಟ್ ಸ್ಟಿಲ್ ಇದು ಫ್ಯಾಕ್ಟ್. ಸೊ ನಾವಿರೋ ಊರಲ್ಲಿ ಯಾವುದೇ ಥರದ ಫೆಸಿಲಿಟೀಸ್ಗಳು ಇಲ್ಲ, ಅಂದರೆ ಸಿಟೀಲಿರೋ ಥರ. ನಾವು ಏನಾದರೂ ತೊಗೋಬೇಕಂದ್ರೆ ಒಂದು 5 ಕಿಲೋಮೀಟರ್ಸ್ ಆದರೂ ಹೋಗಲೇಬೇಕು. ಇನ್ನು ಹಾಸ್ಪಿಟಲ್ಲ, ಅದೂ ಅಷ್ಟೇ ಎಮರ್ಜೆನ್ಸಿ ಅಂತ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸಿಚುವೇಶನ್ಸು.
ಸೊ ಆ ಥರ ಹಳ್ಳಿಲಿರೋದು. ಓಕೆ, ಹಳ್ಳಿಗಳಲ್ಲಿ ಈಗಲೂ ಒಂದು ನಂಬಿಕೆ ಏನಪ್ಪ ಅಂತಂದರೆ, ಈ ಅಮಾವಾಸ್ಯೆ ಹುಣ್ಣಿಮೆಗಳ ದಿನಗಳಲ್ಲಿ ನೆಗೆಟಿವಿಟಿ ಆ್ಯಂಡ್ ನೆಗೆಟಿವ್ ಎನರ್ಜಿ ಪವರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕಡೆ ತೋಪುಗಳು ಜಾಸ್ತಿ. ಸೊ ತೋಪುಗಳು ಜಾಸ್ತಿ ಅಂತ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇರ್ತವೆ. ನಾನು ಒಂದು ಸತಿ ವಿಡಿಯೋದಲ್ಲೂ ಶೇರ್ ಮಾಡಿದ್ದೆ, ನಮ್ಮ ಕಡೆ ಪೀರಿಯಡ್ಸ್ ಆದಾಗ ನಾವು ಕಾಲಿಗೆ ಕಪ್ಪು ಅಂದರೆ ಕಾಡಿಗೆನ ಇಟ್ಕೋತೀವಿ ಪಾದದಲ್ಲಿ ಅಂತ, ಎಡಗಡೆ ಪಾದದಲ್ಲಿ ಅಂತ. ತುಂಬ ಜನ ಅದಕ್ಕೆ ಕಮೆಂಟ್ ಸಹ ಮಾಡಿದ್ರಿ, ಅಯ್ಯೋ ಈಗಿನ ಕಾಲದಲ್ಲೂ ಇದೆಲ್ಲ ನಂಬ್ತೀರಾ ಅಂತ. ಗುರು, ನೀವೆಲ್ಲ ಸಿಟೀಲಿದ್ದೀರಾ, ಓಕೆ, ನಾವಿರೋದು ಹಳ್ಳೀಲಿ. ಸೊ ನಮ್ಮ ಕಡೆ ಇನ್ನೂ ಕೆಲವೊಂದು ಈ ಥರದ್ದು ಎಲ್ಲ ನಂಬ್ತೀವಿ ನಾವು, ಬಿಕಾಸ್ ನಾವು ಅದನ್ನು ನೋಡಿದ್ದೀವಿ. ನನ್ನ ಜೀವನದಲ್ಲೇ ಒಂದು 3 ಸತಿ ನಾನು ಡೈರೆಕ್ಟಾಗಿ ಆ ನೆಗೆಟಿವ್ ಎನರ್ಜಿನ ಕಣ್ಣು ಎದುರುಗಡೆನೆ ನಾನು ನೋಡಿದ್ದೀನಿ. ಓಕೆ, ನಮ್ಮೂರಲ್ಲೇ ಮದುವೆ ಆಗಿದ್ದ 1-2 ವರ್ಷದಲ್ಲಿ ನಾನು ನೋಡೇ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಮತ್ತು ನಮ್ಮ ಯಜಮಾನ್ರು ಪರ್ಯಂತ 3 ಜನನೂ ಹೋಗಬೇಕಾದ್ರೆ ರಾತ್ರಿ ಒಂದು 7:30, ಇನ್ನೂ ಅಷ್ಟು ಕತ್ತಲು ಆ ಥರ ಏನೂ ಇಲ್ಲ. ಸೊ 7:30 ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ನಾವು ಹಳ್ಳೀಲಿ ಇರೋದ್ರಿಂದ ಅಲ್ಲಿ ಜಾಸ್ತಿ ವೆಹಿಕಲ್ದು ಏನು ಬರೋದಿಲ್ಲ. ಸೊ 7 o'clock ಒಳಗಡೆ ಆಲ್ಮೋಸ್ಟ್ ಯಾರಾದರೂ ಹೋಗೋರಿದ್ರೆ ಬರೋರಿದ್ರೆ ಹೋಗಿ ಬಂದುಬಿಟ್ಟಿರ್ತಾರೆ. ಬಟ್ ನಾವು ಊರಿಂದ ಬರಬೇಕಾದ್ರೆ ಸ್ವಲ್ಪ ಡಿಲೇ ಆಗೋಯಿತು. 7:30ಗೆ ಲಿಟ್ರಲಿ ನಾನು ಅವತ್ತು ವೈಟ್ ಚೂಡಿದಾರ್ ಹಾಕಿದ್ದೆ, ಬ್ಲೂ ಟಾಪ್ ಹಾಕಿದ್ದೆ, ವೈಟ್ ಪ್ಯಾಂಟು, ವೈಟ್ ವೇಲು. ನಮ್ಮ ಯಜಮಾನ್ರು ವೈಟ್ ಶರ್ಟು ಪರ್ಯಂತ ಮೇ ಬಿ ಸಮ್ ಕೋಟ್ ಆರ್ ಜರ್ಕಿನ್ ಏನೋ ಹಾಕಿದ್ದೆ ನಾನು. ಸೊ ನೀವು ನಂಬಲ್ಲ ಗೈಸ್, ನಾನು ನಮ್ಮೂರು ರೋಡ್ ಹತ್ತತ್ರ ಬಂದ್ವಿ. ಮೀನ್ಸ್ ನಾವಿರೋ ಸುತ್ತಮುತ್ತ ಒಂದು 5 ಕಿಲೋಮೀಟ್ರು ಇದೇ ಥರನೇ ಇದೆ. ಓಕೆ, ಸೊ ನಾನು ನನ್ನ ಮಗ 3 ಜನನೂ, ನನ್ನ ಮಗನ ನಾನು ಸೆಂಟ್ರಲ್ಲಿಗೆ ಕೂರಿಸ್ಕೊತೀನಿ ಈ ಥರ ಏನಾದರೂ ಇದ್ದಾಗ. ಸೊ ಕೂರಿಸ್ಕೊಂಡು ಬರ್ತಾ ಇದ್ದರೆ ಡೈರೆಕ್ಟಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೆಲ್ಲ ಹೇಳಬೇಕಂದ್ರೆ ನಿಮಗೆ ಮೈ ಜುಮ್ ಅನ್ನಿಸ್ಬೋದು, ಬಟ್ ಇದನ್ನು ಸಪ್ರೇಟ್ ವಿಡಿಯೋದಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಈಗ ಅಮಾವಾಸ್ಯೆ ಪೂಜೆ ಯಾಕೆ ನಾವು ಹಳ್ಳಿಗಳಲ್ಲಿ ಇಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿ ಶೇರ್ ಮಾಡ್ತೀನಿ. ನಿಮಗೆ ನಾನು ಈ ಥರ ನೋಡಿದಂತಹ ಎಕ್ಸ್ಪೀರಿಯನ್ಸ್ ಇದೆಲ್ಲ ಶೇರ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡ್ತೀನಿ. ಲಿಟ್ರಲಿ ನಿಮಗೆಲ್ಲ ಒಂದು ರೀತಿ ತುಂಬ ಶಾಕಿಂಗ್ ಆಗುತ್ತೆ ಆ ವಿಡಿಯೋನ ನೀವು ನೋಡಿದ್ರೆ. ಅಂದರೆ ಅಷ್ಟು ಒಂದು ಭಯಂಕರವಾಗಿ ನಾನು ನೋಡಿದ್ದೀನಿ. ಸೊ ಅದ್ರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ನಾವಿರೋದು ಹಳ್ಳಿಗಳಲ್ಲಿ. ಸೊ ಇನ್ನೂ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಈ ಸಮಯದಲ್ಲಿ ನಾವು ಆದಷ್ಟು ಮನೆಗೆ ಪಾಸಿಟಿವಿಟಿನ ತುಂಬಬೇಕಾಗತ್ತೆ. ಹೇಗೆ ತುಂಬಬೇಕಾಗತ್ತೆ? ಆದಷ್ಟು ಮನೆಯಲ್ಲಿ ಪೂಜೆ ಮಾಡೋದು, ಶ್ಲೋಕಗಳನ್ನು ಪಠನೆ ಮಾಡೋದು, ಆಮೇಲೆ ಅಮಾವಾಸ್ಯೆ ದಿನ ವಿನಾಕಾರಣ ಸುತ್ತಕ್ಕೆ ಹೋಗೋದು, ತಲೆ ಸ್ನಾನ ಮಾಡಿಬಿಟ್ಟು ಹುಣ್ಸೆಹಣ್ಣು ಮರ ಆ ಕಡೆ ಹೋಗೋದು, ಆಮೇಲೆ ನಮ್ಮೂರ ಕಡೆ ತಿಪ್ಪೆಗಳು ಅಂತ ಕರಿತೀವಿ, ಸೊ ಆ ಕಡೆ ಹೋಗೋದು, ಅವೆಲ್ಲ ಮಾಡಬಾರ್ದು. ಸೊ ಮನೆಗೆ ಹೇಗೆ ನಾವು ಪಾಸಿಟಿವಿಟಿನ ತುಂಬಿಸ್ಕೋಬೇಕು? ಅಟ್ಲೀಸ್ಟ್ ನೀವು ಸಿಟಿಲಿದ್ದೀರಾ, ನಿಜವಾಗ್ಲೂ ಲಕ್ಕಿ ನೀವು. ಬಟ್ ಹಳ್ಳಿಲಿರೋರು ಈ ಥರ ಇನ್ನೂ ಇದ್ದಾವೆ. ಬಟ್ ಇವಾಗೆಲ್ಲ ಲೈಕ್ ಅಪಾರ್ಟ್ಮೆಂಟ್ಸ್ ಆಗಿರಲಿ, ವಿಲ್ಲಗಳಾಗಲಿ, ಈ ಥರ ಎಸ್ಟೇಟು ಅವೆಲ್ಲ ಸ್ಟಾರ್ಟ್ ಆಗಿರೋದಕ್ಕೆ ಇವಾಗ ಸ್ವಲ್ಪ ಕಡಿಮೆ. ಬಟ್ ಇನ್ನೂ ಮೊದಲು ನಾನು ಬಂದಾಗ ಏನೂ ಇರಲಿಲ್ಲ. ಸೊ ಆವಾಗ ಡೈರೆಕ್ಟಾಗಿ ನಾವು ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ. ಅಟ್ ಪ್ರೆಸೆಂಟ್ ಈಗ ಸ್ವಲ್ಪ ರೇಖೆ ಎಲ್ಲ ಕಲ್ತ ಮೇಲೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಟೈಮಲ್ಲಿ ನಾವು ಅಮಾವಾಸ್ಯೆ ಪೂಜೆ ಯಾಕಿಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ, ನಕಾರಾತ್ಮಕ ಶಕ್ತಿಗಳು ಓಡಾಡಬೇಕಾದ್ರೆ ಅಥವಾ ನಮ್ಮ ಮನೆ ಕಡೆ ಸುಳಿಬಾರ್ದು ಅಂತ ಹೇಳಿ ನಾವು ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ಯಾವ ರೀತಿ ನಾರ್ಮಲಾಗಿ ಪೂಜೆ ಮಾಡೋದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಮನೆಯ ಮುಂದೆ ಸ್ವಸ್ತಿಕ್ ಬರೆಯೋದಾಗಿರಬಹುದು, ಮನೆಯ ಮುಂದೆ ದೃಷ್ಟಿ ತೆಗೆದು ಇಡೋದಾಗಿರಬಹುದು. ಸೊ ದೃಷ್ಟಿ ತೆಗೆಯೋದ್ರಿಂದನೂ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಹೇಗೆ ದೃಷ್ಟಿ ತೆಗೆಯೋದು ಅಂತ. ಅದು ವಿಡಿಯೋ ಹಾಕಿದ್ದೀನಿ ನೋಡಿ. ಆ್ಯಂಡ್ ತುಂಬ ಜನ ಕೇಳೋ ಪ್ರಶ್ನೆ, ನೀವು ಸ್ವಸ್ತಿಕ್ ಹೇಗೆ ಬಿಡಿಸ್ತೀರಾ ಶೇರ್ ಮಾಡಿ ಅಂತ. ಇದಕ್ಕೂ ಅಷ್ಟೇ ಒಂದು ಕಥೆನೇ ಇದೆ, ಬಟ್ ಅದು ಹೇಳಬೇಕಂದ್ರೆ ಈ ವಿಡಿಯೋ ಸಾಕಾಗೋದಿಲ್ಲ. ಬಟ್ ಸ್ವಸ್ತಿಕನ್ನು ಹೇಗೆ ಸರಿಯಾದ ಕ್ರಮದಲ್ಲಿ ಬರಿಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ನೀವು ಮನೆಯ ಮುಂದೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗಡೆ ಬರಬಾರ್ದು ಅಂತ ನಿಮಗಿದ್ದರೆ ಈ ರೀತಿ ಬಾಗಿಲ ಮೇಲೆ ಸ್ವಸ್ತಿಕ್ಕು, ತ್ರಿಶೂಲ,
ತ್ರಿಶೂಲ ಓಂ ಓಂ ಅಂತ ಹೇಳಿ ನೀವು ಬರಿಬೇಕಾಗತ್ತೆ. ತುಂಬ ಜನ ಓಂ ಪಕ್ಕ 2 ಗೆರೆ ಯಾಕೆ ಹಾಕ್ತೀರಾ ಅಂತ, ಅದೊಂದು ರೀತಿ ತುಂಬ ಜನ ಮೇಲಿಂದ ಕೆಳಗೆ ಹಾಕ್ಬಿಡ್ತೀರಾ. ಸೊ ಆ ಥರ ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ, ಕೆಳಗಿಂದ ಮೇಲ್ಗಡೆನೇ ಹಾಕಬೇಕು. ಬಟ್ ಇದೆಲ್ಲ ಸಣ್ಣ ಪುಟ್ಟ ಆಮೇಲೆ ಅದು ವೀಡಿಯೋಸ್ ಎಲ್ಲ ಶೇರ್ ಮಾಡಿದಾಗ ಅದಕ್ಕೂ ಕಮೆಂಟ್ ಮಾಡ್ತಾರೆ, ಓ ಇದೆಲ್ಲ ಯಾರಿಗೂ ಗೊತ್ತೇ ಇಲ್ವಾ ಅಂತ. ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಬೇಡಿ, ಯಾರಿಗೆ ಗೊತ್ತಿಲ್ವೋ ಅಂಥವರು ಇದನ್ನು ನೋಡಿ ಬರೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ, ಆಟೋಮೆಟಿಕಲಿ ನಿಮಗೆ ಬರುತ್ತೆ. ಇನ್ನು ಮನೆಗೆ ದೃಷ್ಟಿ ತೆಗೆಯೋದ್ರಿಂದ ಈಗ ನಾವು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಎನರ್ಜಿಗಳು ಏನಂತೀವಿ ಅದೊಂದು ರೀತಿ ಕಣ್ಣಿಗೆ ಕಾಣೋದಿಲ್ಲ. ಸೊ ನಾವು ಮನೇಲಿ ದೀಪ ಹಚ್ಚೋದ್ರಿಂದ, ಪೂಜೆ ಮಾಡೋದ್ರಿಂದ ಎಲ್ಲಿ ನಾವು ಪಾಸಿಟಿವ್ ಅಂದರೆ ಡಿವೋಷ್ನಲಿ ಮನೆಯ ಒಂದು ವಾತಾವರಣವನ್ನು ನಾವು ಪಾಸಿಟಿವ್ ಕಡೆಗೆ ಇಟ್ಟಿರ್ತೀವೋ ಆಗ ಆ ನೆಗೆಟಿವ್ಗೆ ಅಲ್ಲಿ ಜಾಗ ಇರೋದಿಲ್ಲ. ಸೊ ನಾನು ಯಾಕೆ ಪ್ರತಿ ಸತಿ ಪೂಜೆ ಮಾಡಿ ಒಳ್ಳೆಯದಾಗಲಿ ಯೋಚನೆ ಮಾಡಿ ಒಳ್ಳೆಯದನ್ನೇ ಥಿಂಕ್ ಮಾಡಿ ಅಂತೀನಿ ಅಂದರೆ ಇದೇ ಕಾರಣಕ್ಕೇ. ಸೊ ಮನೆಯಲ್ಲಿ ಎಕ್ಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಮನೆಗೆ ದೃಷ್ಟಿ ಅಂತೂ ತೆಗಿಲೇಬೇಕು. ನೀವು ಸಿಟಿಲಲ್ಲ, ನೀವು ಎಂಥದ್ದೇ ದೊಡ್ಡ ಮನೇಲಿದ್ರೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಗೆ ಕಂಪಲ್ಸರಿ ದೃಷ್ಟಿ ತೆಗೀರಿ. ಇದು ನೆಗೆಟಿವ್ ಎನರ್ಜಿ ಅನ್ನೋದಕ್ಕಿಂತ ನಮ್ಮ ಮನೆಗೆ ತುಂಬ ಜನ ಬಂದು ಎಲ್ಲ ಹೋಗ್ತಿರ್ತಾರೆ, ಬಟ್ ಅವರಲ್ಲಿರುವಂತಹ ನೆಗೆಟಿವ್ ಆರಾ ಏನಿರುತ್ತಲ್ಲ, ಸೊ ಅದು ನಮಗೆ ಬಂದು ಮನೆಯಲ್ಲಿ ಬಂದು ಕೂತು ಎದ್ದು ಎಲ್ಲ ಹೋದಾಗ ಅವರು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ, ಇವರಿಷ್ಟು ಚೆನ್ನಾಗಿದ್ದಾರೆ, ಇವ್ರು ಯಾಕಪ್ಪ ಅಯ್ಯೋ ನಮಗಿಂತ ಚೆನ್ನಾಗಾಗ್ಬಿಟ್ರು, ಇವೆಲ್ಲ ಏನಾಗುತ್ತೆ ಅದೂ ನಮಗೆ ನೆಗೆಟಿವ್ ಥಾಟ್ಗಳು ನಮ್ಮಲ್ಲೇ ನಮ್ಮ ಮನೆಯಲ್ಲೇ ಉಳಿದ್ಬಿಡ್ತವೆ. ಸೊ ಅಂಥವನ್ನೆಲ್ಲ ನಾವು ಹೊರಗೆ ಹಾಕಬೇಕು ಅಂತಂದರೆ ಈ ರೀತಿ ದೃಷ್ಟಿಗಳನ್ನು ತೆಗಿಬೇಕಾಗತ್ತೆ. ದೃಷ್ಟಿ ಹೇಗೆ ತೆಗೆಯೋದು ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ವಿಡಿಯೋದಲ್ಲಿ ನೋಡಿ ನೀವು ಮಾಡಿ. ಓಕೆ. ಸೊ ನನಗೆ ಪ್ರತಿ ಸತಿ ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದಾಗಲೂ ನನಗೊಂಥರ ಮದುವೆ ಹೆಣ್ಣು, ಹೊಸ ಮದುವೆ ಹೆಣ್ಣು ಹೇಗೆ ಆ ಕಳೆ ಇರುತ್ತೋ ಆ ಥರ ಕಳೆ ಇರುತ್ತೆ. ಬಟ್ ನನಗೆ ಪ್ರತಿದಿನ ಈ ಥರ ಪೂಜೆ ಮಾಡಬೇಕು ಅಂತ ಇಷ್ಟ, ಬಟ್ ನನಗೆ ಆ ಥರ ಪರಿಸ್ಥಿತಿ ಇಲ್ಲ ಪ್ರತಿದಿನ ಮಾಡೋಕ್ಕೆ. ಅಂದರೆ ನಾನು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಮೆಟ್ಲೆಲ್ಲ ತೊಳೆದ್ರೆ ನೀರು, ಅಂದರೆ ಇವಾಗ ಹೊಸ್ಲೆಲ್ಲ ತೊಳಿತೀನಿ ಅಂದ್ಕೊಳ್ಳಿ, ನೀರೆಲ್ಲ ಹೋಗುತ್ತೆ. ಸೊ ನಾನು ಈ ರೀತಿ ವಾರಕ್ಕೆ ಒಂದು ಸತಿ 15 ಡೇಸ್ ಒನ್ಸ್ ನನಗೆ ಹೊಸ್ಲು ಪೂಜೆ ಮಾಡೋ ಅದೃಷ್ಟ ಆ ತಾಯಿ ಕೊಟ್ಟಿದ್ದಾಳೆ. ಆದಷ್ಟು ಬೇಗ ನನಗೊಂದು ಸ್ವಂತ ಮನೆ ಅಂತ ಅಂದರೆ ಲೈಕ್ ನಮ್ಮದೇ ಒಂದು ಓನ್ ಮನೆ ಕಾಂಪೌಂಡ್ ಹಾಕ್ಕೊಂಡು ನನಗೆ ದಿನಾ ಪೂಜೆ ಮಾಡಿದ್ರು ನಂಗೆ ಅಷ್ಟು ಖುಷಿ. ಮನೆ ಮುಂದೆ ತುಳಸಿ ಗಿಡ, ಈಗ ನೀವು ಕೇಳ್ಬೋದು ನಿಮ್ಮ ಮನೇಲಿ ಯಾಕೆ ತುಳಸಿ ಗಿಡ ಇಲ್ಲ ಅಂತ. ತುಳಸಿ ಗಿಡ ನಾನು ಇಟ್ಟಿದ್ದೆ, ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೀವು ನೋಡಿರಬಹುದು, ಇಟ್ಟಿದ್ದೆ. ಬಟ್ ಆ ತುಳಸಿ ಗಿಡ ಒಣಗೋದಾಗ ಒಂಥರ ಮನಸ್ಸಿಗೆ ಸಂಕಟ ಆಗೋದು. ಸೊ ಅದಾದಮೇಲೆ ನಾನು ನಮ್ಮ ಅಕ್ಕನ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ನಮ್ಗೆ ಆಗಿ ಬರೋಲ್ಲ ತುಳಸಿ ಗಿಡ ಅಂತ. ಬಟ್ ನನಗೊಂದು ಆಸೆ ಇದೆ, ಒಂದು ಮಿನಿ ಗಾರ್ಡನನ್ನು ಮಾಡಬೇಕು, ನನ್ನದೇ ಆದಂತಹ ಒಂದು ಯಾವಾಗಲೂ ಬ್ಯುಸಿಯಾಗಿರಬೇಕು ಅಂತ ಹೇಳಿ. ಆ್ಯಂಡ್ ಇವತ್ತು ಮತ್ತೊಂದು ಒಳ್ಳೆಯ ಮಾಹಿತಿ ಏನಪ್ಪ ಅಂತಂದರೆ ಮನಿ ಬಗ್ಗೆನೂ ಸಹ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ರೀತಿಯ ಅಮಾವಾಸ್ಯೆಯ ದಿನಗಳಲ್ಲಿ ಮಾಡುವಂತಹ ಪರಿಹಾರಗಳು ನಿಮಗೆ ಲೈಫ್ ಲಾಂಗ್ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರಲ್ಲಿ ಇವತ್ತು ದ ಬೆಸ್ಟ್ ಒನ್ ರೆಮಿಡಿನ ನಾನು ಶೇರ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ಅಮಾವಾಸ್ಯೆ ದಿನ ನೀವು ಬೆಳಗ್ಗೆ ಆದರೆ ಬೆಳಗ್ಗೆ ಪೂಜೆ ಮಾಡಿ, ಸಾಯಂಕಾಲ ಆದರೆ ಸಾಯಂಕಾಲ ನೀವು ಪೂಜೆ ಮಾಡಿದಾದಮೇಲೆ ಒಂದು ಬಟ್ಟೆಯಲ್ಲಿ, ಅಂದರೆ ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆಯನ್ನಾಗಿ ಮಾಡಿ ಅದರಲ್ಲಿ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದಲ್ವ, ಅದರಲ್ಲಿ 11 ರೂಪಾಯಿಯನ್ನು ಇಟ್ಟು ನೀಟಾಗಿ ದೇವ್ರ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ನಿಮ್ಮ ಒಂದು ಕೋರಿಕೆಗಳೇನಿದೆಯೋ ಅದನ್ನು ಕಂಪ್ಲೀಟ್ ಆ ದುಡ್ಡಿಗೆ ಹೇಳಿ ಆ ಒಂದು ದುಡ್ಡನ್ನು ಮೂಟೆ ಕಟ್ಟಿ ದೇವ್ರ ಮನೇಲೆ ಇಟ್ಬಿಡಿ. ಸೊ ಅದಾದ ಮೇಲೆ ಆ ಮೂಟೆನ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಅಮಾವಾಸ್ಯೆಯಲ್ಲಿ ನೀವು ಪೂಜೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಅಮಾವಾಸ್ಯೆಗೆ ಆ ಗಂಟನ್ನು ಅಲ್ಲಿವರೆಗೂ ಮುಟ್ಟಬೇಡಿ. ವೆಲ್ಕಮ್ ಬ್ಯಾಕ್ ಗೈಸ್. ಈಗ ಆವಾಗಲೇ ಒಂದು ಶಾರ್ಟ್ ವಿಡಿಯೋ ಹಾಕಿದೆ ಗೊತ್ತಾ, ನಮ್ಮ ಯಜಮಾನ್ರು ಅವ್ರಿಗೆ 9:30 ಆದರೆ ಆಫೀಸ್ ಕಾಲ್ಗಳು ಬರ್ತಾ ಇರುತ್ತೆ. ಸೊ ಅವರು ಕಾಲಲ್ಲಿದ್ದಾಗ ನಾನು ಈ ಥರ ವೀಡಿಯೋಸ್ ಮಾಡೋದಾಗಿರಲಿ ಅದೆಲ್ಲ ತೀರಾ ಕಡಿಮೆ. ಬಿಕಾಸ್ ಅವರು ಲೈಕ್ ಮೀಟಿಂಗ್ ಎಲ್ಲ ಇರುತ್ತೆ, ಸೊ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಸರಿ ನಂಗೆ ಟೈಮ್ ಆಗ್ತಾಯಿದೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ. ಅದಷ್ಟೊತ್ತಿಗೆ ಆಫೀಸ್ ಕಾಲ್ ಮುಗ್ದೋಯ್ತು, ನೀವು ಮಾಡ್ಕೊ ಅಂತ ಅಂದರು. ಸರಿಗೆ ಈಗ ಮತ್ತೆ ವ್ಲಾಗ್ ಶುರು ಮಾಡಿದೆ. ಆ್ಯಂಡ್ ಈಗ ಎಲ್ಲ ರೆಡಿಯಾಗಿದೆ ಗೈಸ್. ಸೊ ಈಗ ದೀಪ ಹಚ್ಚಿ ಪೂಜೆ ಮಾಡಬೇಕು. ಸೊ ದೀಪ ಹಚ್ಚಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಪೂಜೆ ಹೇಗೆ ಮಾಡ್ತೀನಿ ಅಂತ. ಸೊ ಮತ್ತೆ ಅದನ್ನು ಏನು ಶೇರ್ ಮಾಡೋದು ಅಂತ ಹೇಳಿ ನಾನು ಪೂಜೆ ವಿಡಿಯೋ ಶೇರ್ ಮಾಡ್ತಾ ಇಲ್ಲ. ಇನ್ನು ಸಾಯಂಕಾಲ ನಾನು ಮನೆಗೆ ದೃಷ್ಟಿ ಎಲ್ಲ ತೆಗಿತೀನಿ. ಸೊ ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ಬೈಟನ್ನು ಆ್ಯಡ್ ಮಾಡ್ತೀನಿ, ಯು ಕ್ಯಾನ್ ವಾಚ್ ಇಟ್.
ಸೊ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಈಗ ಪೂಜೆ ಮಾಡಿ ಅದಾದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ನಿಜ ಹೇಳ್ತೀನಿ, ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದಿದೆಯಲ್ಲ, ನಿಜ ಅದೊಂಥರ ಪ್ಲೆಸೆಂಟ್ ಮೂಮೆಂಟ್. ಆದರೆ ಬಟ್ ಅದ್ರ ಹಿಂದೆಗಡೆ ನಾವು ಪಡೋ ಕಷ್ಟ, ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೊಳಕ್ಕೆ ಆಗಲ್ಲ. ಏನೋ ಒಂದು ರೀತಿ ನೆಗೆಟಿವ್, ಮಲ್ಕೊಳ್ಳೋಣ, ಅದು ಹಿಂಗ್ಸತಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಸ್ಟ್ರಾಂಗ್ ಮೈಂಡಾಗಿ ಇಲ್ಲ, ನಾನು ಹೇಳ್ಬೇಕು, ಧನುರ್ಮಾಸದ ಪೂಜೆ ಮಾಡಲೇಬೇಕು. ಸೊ ನಾನು ಲಾಸ್ಟ್ ಇಯರ್ ಧನುರ್ಮಾಸ ಪೂಜೆ ಮಾಡಿದ್ದೆ. ಬಟ್ ಈ ಸತಿ ನನಗೆ ನನ್ನ ಆರೋಗ್ಯ, ಕಾಲು ಎಲ್ಲ ಸ್ವಲ್ಪ ಪೇನ್ ಇರೋದಕ್ಕೆ ಈ ಸತಿ ಬೇಡಪ್ಪ ಅಂತ ರಿಸ್ಕ್ ಎಲ್ಲ ತಗೊಳ್ಳೋದು ಅಂತ ಹೇಳಿ ನಾನು ಈ ಸತಿ ಧನುರ್ಮಾಸದ ಪೂಜೆ ಮಾಡ್ತಾ ಇಲ್ಲ. ಸೊ ಈಗ ಪೂಜೆ ಮಾಡಿ ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ದಯವಿಟ್ಟು ಇಟ್ಸ್ ಎ ರಿಕ್ವೆಸ್ಟ್, ನಿಮಗೆ ನಾನು ಕೊಡ್ತಾ ಇರುವಂತಹ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರಿಂದ ನಿಮ್ಗೆ ದುಡ್ಡೇನು ಖರ್ಚಾಗೋದಿಲ್ಲ. ಸೊ ಲೈಕ್ ಮಾಡೋಕ್ಕೂ ಆಗಲ್ವಾ, ಅಲ್ಲಿ ಐಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಐಪ್ ಮಾಡಿ 3 ಟೈಮ್ಸ್ ಮಾಡ್ಬೋದು. ಸೊ 3 ಟೈಮ್ಸು ಮಾಡಿ. ಸೊ ಅದನ್ನು ಒಂಥರ ನಮಗೆ ಮೋಟಿವೇಟ್ ಆಗುತ್ತೆ. ಸೊ ಓಕೆ, ಈಗ ಪೂಜೆ ಮಾಡಿ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಸೊ ನಮ್ಮ ಯಜಮಾನ್ರಿಗೆ ಕಾಲ್ ಬರೋಕ್ಕೆ ಮುಂಚೆ ಈಗ ಪೂಜೆ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮೀನ್ಸ್ ಇನ್ನು ಸಾಯಂಕಾಲ ಪೂಜೆ ದೃಷ್ಟಿ ತೆಗೆಯೋದು ಒಂದು ಸ್ಮಾಲ್ ವಿಡಿಯೋ ಬೈಟನ್ ಶೂಟ್ ಮಾಡ್ತೀನಿ ಅಷ್ಟೇನೆ. ಸೊ ಓಕೆ, ಇದು ಈಗ ಸಾಯಂಕಾಲ ದೃಷ್ಟಿ ತೆಗೆಯೋ ಟೈಮು. ಸೊ ಪೂಜೆಗಿಲ್ಲಿ ಸಾಂಬ್ರಾಣಿ ಕಪ್ಪನ್ನು ಹಚ್ಚಿದ್ದೀನಿ. ಅದಾದಮೇಲೆ ನಿಂಬೆಹಣ್ಣಿಗೂ ಒಂದು ಕರ್ಪೂರ ಇಟ್ಟು ಪೂಜೆ ಮಾಡಬೇಕು. ಅದರ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೊಡ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗಳು ಬಂದಾಗ ದಯವಿಟ್ಟು ಮನೆಗಳಲ್ಲಿ ನಿಮ್ಮ ಮನೇನ ನೀವೇ ಸೇಫ್ಟಿ ಮಾಡ್ಕೋಬೇಕು. ಸೊ ಹಾಗಾಗಿ ಗೊತ್ತಿಲ್ಲದೇನೋ ನಾವು ಮಾಡುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಮ ಜೀವನವನ್ನು ನರ್ಕ ಮಾಡದೇ ಇರೋ ಥರ ಆಗಲಿ. ಬಿಕಾಸ್ ನಾವು ಮಾಡೋದು ಸಣ್ಣ ಪುಟ್ಟ ನಮಗೆ ಗೊತ್ತಿರೋದಿಲ್ಲ. ಬಟ್ ಈ ರೀತಿ ಪೂಜೆಗಳು ನಾವು ಮಾಡಿದಾಗ ನಾವು ಗೊತ್ತಿಲ್ಲದೋ ಮಾಡುವಂತಹ ತಪ್ಪುಗಳು ಎಷ್ಟೊಂದು ಭಗವಂತ ಒರೆಸ್ತಾ ಇರ್ತಾನೆ, ಅಂದರೆ ಅದನ್ನು ದೂರ ಮಾಡ್ತಾ ಇರ್ತಾನೆ. ಸೊ ಅದೊಂದು ಧೈರ್ಯ, ನಂಬಿಕೆ. ಇನ್ನು ಆಗಲೇ ಹೇಳ್ತಾ ಇದ್ದೆ ನಾನು ಮನಿ ಟಿಪ್ಸ್ ಅದ್ರ ಬಗ್ಗೆ. ಸೊ ಅಮಾವಾಸ್ಯೆಗೆ ನೀವೀಗ ಗಂಟನ್ನು ಕಟ್ಟಿ ಇಟ್ಟಿದ್ದೀರಾ ಲಕ್ಷ್ಮಿ ಫೋಟೋ ಹಿಂದೆ. ಸೊ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಅಕ್ಕ ದೀಪ ಎಲ್ಲ ಪೂಜೆ ಎಲ್ಲ ತೆಗೆದಾದ್ಮೇಲೆ ಏನು ಮಾಡೋದು ಅಂತ ಕೇಳಬಹುದು ನೀವು. ಸೊ ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ, ಆ ಫೋಟೋ ಮುಂದೆ ಏನು ನೀವು ಕಟ್ಟಿರೋದು ಇಟ್ಟಿರ್ತೀರಲ್ವ, ಅದನ್ನು ಹಾಗೆ ಇಟ್ಟಿರಿ. ಅದಾದಮೇಲೆ ನೀವು ಸ್ನಾನ ಮಾಡಿ ಎಲ್ಲ ಮಾಡಿ ಆ ಒಂದು ಗಂಟನ್ನು ಜಸ್ಟ್ ಸೈಡಿಗೆ ಇಟ್ಟು, ಅಂದರೆ ಎತ್ತಬೇಡಿ, ಕೈಯಿಂದ ಎತ್ತಬಾರ್ದು, ಅದನ್ನು ಸೈಡಿಗೆ ಈ ಥರ ತಳ್ಳಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಅದೇ ಜಾಗಕ್ಕೆ ಇಡಬೇಡಿ, ಆದರೆ ಎತ್ತಿ ಇಡಬೇಡಿ, ಓಕೆನಾ. ಯಾಕೆ ಅಂತಂದರೆ ನಾವು ಆ ಲಕ್ಷ್ಮೀ ದೇವಿಗೆ ನಮಗೇನು ಬೇಕು ಅನ್ನೋದನ್ನು ಆ ಗಂಟಿನ ಮುಖಾಂತರ ಹೇಳಿರ್ತೀವಿ. ಸೊ ನೀವು ನೆಕ್ಸ್ಟ್ ಈ ರೀತಿ ಎಷ್ಟು ಅಮಾವಾಸ್ಯೆಗಳು ಇಟ್ಟಿರಬೇಕು ಅಂತಂದರೆ 3 ಅಮಾವಾಸ್ಯೆಗಳ ಕಾಲ ದೇವಿಯ ಮುಂದೆನೇ ಆ ಒಂದು ಗಂಟು ಅನ್ನೋದು ಇರಬೇಕು. ಅದಾದಮೇಲೆ ನೋಡ್ಕೊಳ್ಳಿ, ಆ 3 ತಿಂಗಳಲ್ಲೇ ನಿಮ್ಗೊಂದು ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಸೊ ಅದಾದಮೇಲೆ ನೀವು ಆ ಒಂದು ಗಂಟನ್ನು ತೆಗೆದು ಆ 11 ರೂಪಾಯಿ ಏನು ನೀವು ಇಟ್ಟಿರ್ತೀರಲ್ಲ, ಅದನ್ನು ದಯವಿಟ್ಟು ನಿಮ್ಮ ಹತ್ರ ಇಟ್ಕೋಬೇಡಿ, ಓಕೆ. ಯಾರಾದರೂ ಬಡವರು ಇರ್ತಾರೆ ಗೊತ್ತಾ, ಭಿಕ್ಷೆ ಬೇಡವರು, ಅಂದರೆ ಭಿಕ್ಷೆ ಬೇಡವರು ಅವ್ರು ಕಮ್ಮಿ ಅಂತಲ್ಲ, ಭಿಕ್ಷೆ ಬೇಡವ್ರ ಹತ್ರ ಹೋಗಿ ಈ ಒಂದು 11 ರೂಪಾಯಿನ ಕೊಟ್ಬಿಡಿ. ಸೊ ದಟ್ ಆಗ ನೀವು ಏನು ನಿಮ್ಮ ಮನೇಲಿ ಬ್ಯಾಡ್ ಏನೇನಿತ್ತೋ ಆ ಒಂದು ಫೇಸ್ ಹೋಗಿ ಗುಡ್ ಲಕ್ ಫೇಸ್ ಅನ್ನೋದು ಬರುತ್ತೆ. ಸೊ ಇದು ಕೇಳಲಿಕ್ಕೆ ನಿಮ್ಗೆ ಒಂದು ರೀತಿ ವಿಯರ್ಡ್ ಅನಿಸ್ಬೋದು, ಬಟ್ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಎಷ್ಟೊಂದು ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಆಲ್ರೆಡಿ. ಸೊ ಟ್ರೈ ಮಾಡಿ ನೋಡಿ. ನಮಗೂ ಮನಿ ಪ್ರಾಬ್ಲಮ್ ಇದೆ ಅಕ್ಕ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಇರೋರು ಒಂದು ಸತಿ ಈ ರೆಮಿಡಿನ ಟ್ರೈ ಮಾಡಿ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀವಿ, ಆಫ್ಟರ್ ಆಲ್ 1 ತಿಂಗಳವರೆಗೂ ನೀವು ಕಾಯೋಕ್ಕಾಗೋದಿಲ್ವಾ, ಅಂದರೆ 1 ತಿಂಗ್ಳಿಗೆ 1 ಅಮಾವಾಸ್ಯೆ, 3 ತಿಂಗಳು ನಿಮಗೆ ಕಾಯೋಕ್ಕಾಗೋದಿಲ್ವಾ, ಆರಾಮ್ಸೆ ಕಾದು ಇದನ್ನು ಮಾಡಿ. ಅದಾದಮೇಲೆ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಗುತ್ತೆ ನೋಡಿ, ನಿಜವಾಗ್ಲೂ ಪೀಕ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ಏನು ಕೇಳ್ಕೊಂಡಿರ್ತೀರೋ ದೇವರ ಹತ್ರ ಅದನ್ನು ನೆರವೇರ್ಸೋಕ್ಕೆ 100% ಆ ತಾಯಿ ನಿಮಗೆ ನೆರವೇರಿಸ್ತಾಳೆ.
ಇನ್ನು ಆಗಲೇ ನಾರ್ಮಲಾಗಿ ಪೂಜೆ ಮಾಡಿದ್ದೆ. ಓಕೆ, ನಿಂಗೆ ಅಲ್ಲಿ ಸಾಂಬ್ರಾಣಿ ಕಾಣಿಸ್ತಾ ಇದೆಯಾ, ಸ್ವಲ್ಪ ಫುಲ್ ಸಾಂಬ್ರಾಣಿ ಆಗೋಗ್ತಾ ಇದೆ. ಸೊ ಸಾಯಂಕಾಲ ನಾರ್ಮಲ್ ಪೂಜೆ ಮಾಡಿದೆ. ಅದಾದಮೇಲೆ ನಾನು ಮನೆಗೆ ದೃಷ್ಟಿ ತೆಗೆಯೋದು. ದೃಷ್ಟಿ ಯಾವ ರೀತಿ ತೆಗ್ದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನೀವೂ ಅಷ್ಟೇ ಅಮಾವಾಸ್ಯೆಗಳಲ್ಲಿ ತಪ್ಪದೆ ಪೂಜೆಗಳನ್ನು ಮಾಡಿ ಆದಷ್ಟು ಮನೆಯಲ್ಲಿ ಪಾಸಿಟಿವಿಟಿ ತುಂಬೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಇವತ್ತಿನ ವೀಡಿಯೋನ ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳೆ ಸಾಟರ್ಡೆ. ಸೊ ಸಾಟರ್ಡೆ ವೀಡಿಯೋನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರು ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ನನ್ನ ಮನಸ್ಪೂರ್ವಕವಾಗಿ ನಿಮಗೆ ಥ್ಯಾಂಕ್ಸನ್ನು ತಿಳಿಸ್ತೀನಿ. ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋವರೆಗೂ ಈ ನಿಮ್ಮ ಕನ್ನಡತಿ ಭಾಗ್ಯನ ಮಿಸ್ ಮಾಡ್ತಾ ಇರಿ. ಹಾಗೆಯೇ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್.